ರೈತರನ್ನ ಬರೀ ಉತ್ಪಾದಕರನ್ನಾಗಿ ನೋಡಲಾಗ್ತಾ ಇದೆ, ಅವರನ್ನ ಗ್ರಾಹಕರನ್ನಾಗಿ ನೋಡಲಾಗ್ತಾ ಇಲ್ಲ. ರೈತರ ಜೀವನ ಕ್ರಮವೇ ಅವಮಾನಿಸಲಾಗ್ತಾ ಇದೆ ಅಂತ ವಿಮರ್ಶಕ ಡಾಕ್ಟರ್ ಎಂಜಿ ಹೆಗ್ಡೆ ಹೇಳಿದರು. ಕೋಶ ಓದು ದೇಶ ನೋಡು ಬಳಗ ಕೆಪಿ ಪೂರ್ಣಚಂದ್ರ ತೇಜಸ್ವಿ ಪ್ರತಿಷ್ಠಾನ ರಿಜಿಸ್ಟರ್ಡ್ ಆಯೋಜನೆಯಲ್ಲಿ ಸಹಮತ ಸಹಯಾನ ಸಹಭಾಗಿತ್ವದಲ್ಲಿ ತೇಜಸ್ವಿ ಪ್ರತಿಷ್ಠಾನ ಕೊಟ್ಟಿಗೆಹಾರದಲ್ಲಿ ನಡೆದ ತೇಜಸ್ವಿ ಓದು ಅಭಿಯಾನದ ಸಮಾರೋಪ ಸಮಾರಂಭದಲ್ಲಿ ಮಾತನಾಡಿದ ಡಾಕ್ಟರ್ ಎಂಜಿ ಹೆಗ್ಡೆ ಅವರು, ಈ ಓದು ಅಭಿಯಾನ ಒಂದು ಸಾಂಸ್ಕೃತಿಕ ಪಯಣ. ಸಂಸ್ಕೃತಿ ಎಂದರೆ ವೇದ, ಉಪನಿಷತ್, ಭಾರತೀಯ ಸಂಸ್ಕೃತಿ ಎಂಬುದಲ್ಲ, ಅದು ಒಂದು ಜೀವನ ಕ್ರಮ ಎಂದರು. ಭಾರತಕ್ಕೆ ಭಾರತೀಯ ಸಂಸ್ಕೃತಿ ಎಂಬುದು ಇಲ್ಲ. ದೇಶದಲ್ಲಿರುವ ಹಲವು ಜಾತಿ ಧರ್ಮಗಳ ಜನರಿಗೆ ಅವರದೇ ಆದ ಸಂಸ್ಕೃತಿ ಇದೆ. ಹಾಗಿರುವಾಗ ದೇಶ ಒಂದು ಸಂಸ್ಕೃತಿ ಹೊಂದಿದೆ ಅಂತ ಹೇಳಲಾಗದು. ಒಂದು ಸಮುದಾಯದ ಆಹಾರ ಸಂಸ್ಕೃತಿ, ವಸ್ತ್ರ ಸಂಹಿತೆ ಮೊದಲಾದವುಗಳನ್ನು ಭಾರತೀಯ ಸಂಸ್ಕೃತಿ ಅಂತ ಹೇಳಿದಾಗ ಸಮಸ್ಯೆ ಎದುರಾಗುತ್ತೆ ಅಂತ ಅಭಿಪ್ರಾಯಪಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಸಮಾರೋಪ ಸಮಾರಂಭದ ಅಧ್ಯಕ್ಷತೆಯನ್ನ ಸಹಯಾನದ ಡಾಕ್ಟರ್ ವಿಠಲ ಭಂಡಾರಿ ಅವರು ವಹಿಸಿದ್ರು. ವೇದಿಕೆಯಲ್ಲಿ ತೇಜಸ್ವಿ ಪ್ರತಿಷ್ಠಾನದ ಬಾಪು ದಿನೇಶ್, ವಕೀಲರಾದ ಸುಧೀರ್ ಕುಮಾರ್ ಮರೋಳ್ಳಿ, ಓದು ಅಭಿಯಾನದ ನವೀನ್ ಮಂಡಗದ್ದೆ ಉಪಸ್ಥಿತರಿದ್ದರು.